ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟುಡೇ ನಾವು ವರ್ಲ್ಡ್ ಲೆವೆಲ್ ಅಲ್ಲಿ ನೋಡಿದ್ರೆ ಒಂದು ಸೀರಿಯಸ್ ಆದ ಇಶ್ಯೂ ನಡೀತಾ ಇದೆ. ಮಿಡಲ್ ಈಸ್ಟ್ ರೀಜನ್ ಅಲ್ಲಿ ಬಂದ್ಬಿಟ್ಟು ಟೆನ್ಷನ್ ಬಂದ್ಬಿಟ್ಟು ಒಂದು ಪೀಕ್ ಲೆವೆಲ್ ಗೆ ಹೋಗಿದೆ. ಎಸ್ಪೆಷಲಿ ಬಂದು ಇರಾನ್ ಮತ್ತು ಇಸ್ರೇಲ್ ನಡು. ಈ ಪರಿಸ್ಥಿತಿಯಲ್ಲಿ ಬಂದು ನೋಡಿದ್ರೆ ನಮ್ಮ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಕೂಡ ಒಂದು ಮುಖ್ಯ ಪಾತ್ರ ವಹಿಸುತ್ತಿದೆ. ಈಗ ಪ್ರಶ್ನೆ ಏನಂದ್ರೆ, ಈ ಎಲ್ಲ ಸಿಚುವೇಶನ್, ಈ ಪರಿಸ್ಥಿತಿಗಳು ನಮ್ಮನ್ನು ವರ್ಲ್ಡ್ ವಾರ್ 3 ಕಡೆಗೆ ನಮ್ಮನ್ನು ಸಾಗಿಸುತ್ತಿದೆಯಾ? ಇದರಿಂದ ಭಾರತಕ್ಕೆ ಏನೆಲ್ಲ ಪರಿಣಾಮ ಉಂಟು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ವಿವರವಾಗಿ ನೋಡ್ತಾ ಹೋಗುವ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ, ಅವರ ನಡುವೆ ಇರುವ ವಿರೋಧ ಬಂದು ಇಂದು ಆರಂಭವಾದದ್ದಲ್ಲ. ಹಲವಾರು ವರ್ಷಗಳಿಂದ ಈ ಎರಡು ರಾಷ್ಟ್ರಗಳ ನಡುವೆ ಪೊಲಿಟಿಕಲಿ ಮತ್ತು ಭದ್ರತಾ ಸಂಬಂಧಿತ ವಿರೋಧಗಳು ಇದೆ. ಅಂಡ್ ಈ ಎರಡು ರಾಷ್ಟ್ರಗಳು ಕೂಡ ಬಾರ್ಡರ್ ಕೂಡ ಶೇರ್ ಮಾಡ್ತಾ ಇಲ್ಲ. ಇರಾನ್ ಒಂದು ಕಡೆ ಇದ್ರೆ ಇಸ್ರೇಲ್ ಒಂದು ಕಡೆ ಉಂಟು, ತುಂಬಾ ದೂರ ದೂರ ಡಿಸ್ಟೆನ್ಸ್ ಅಲ್ಲಿ ಇದೆ. ಆದ್ರೂ ಕೂಡ ಈ ಎರಡು ರಾಷ್ಟ್ರಗಳಿಗೆ ನೋಡಿದ್ರೆ ವಿರೋಧಗಳು ತುಂಬಾ. ಇವನನ್ನು ನೋಡಿದ್ರೆ ಇವರಿಗೆ ಆಗುದಿಲ್ಲ, ಇವನನ್ನು ನೋಡಿದ್ರೆ ಇವರಾಗುದು, ತುಂಬಾ ಎಗೇನ್ಸ್ಟ್ ಇದ್ದಾರೆ. ಹೀಗಿರುವಾಗ ಇರಾನ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ವೆಪನ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ತನ್ನ ದೇಶದಲ್ಲಿ, ತನ್ನ ರಾಷ್ಟ್ರದಲ್ಲಿ ನ್ಯೂಕ್ಲಿಯರ್ ವೆಪನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅವರೊಟ್ಟಿಗೆ ನ್ಯೂಕ್ಲಿಯರ್ ವೆಪನ್ ಇಲ್ಲ. ಸೊ ಇರಾನ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ವೆಪನ್ ಅನ್ನು, ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಬಿಕಾಸ್ ನ್ಯೂಕ್ಲಿಯರ್ ವೆಪನ್ ಇದ್ರೆ ಆ ಕಂಟ್ರಿ ಬಂದ್ಬಿಟ್ಟು ಅಷ್ಟು ಪವರ್ಫುಲ್ ಆಗಿ ಒಂದು ಕನ್ಸಿಡರ್ ಮಾಡ್ತೇವೆ, ಪವರ್ಫುಲ್ ಕಂಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇದು ಬಂದ್ಬಿಟ್ಟು ಇಸ್ರೇಲ್ಗೆ ಇಷ್ಟ ಆಗುದಿಲ್ಲ. ಸೊ ಇರಾನ್ ಬಂದ್ಬಿಟ್ಟು ಆಲ್ರೆಡಿ ನ್ಯೂಕ್ಲಿಯರ್ ವೆಪನ್ ಇಲ್ಲದೇನೆ ಇಸ್ರೇಲ್ ಅನ್ನು ಎದುರು ಮಾಡಿ ವಿರೋಧಿಸುತ್ತಿದ್ದಾರೆ. ಇನ್ ಕೇಸ್ ನ್ಯೂಕ್ಲಿಯರ್ ವೆಪನ್ ಬಂದ್ರೆ ತುಂಬಾ ಭವಿಷ್ಯದಲ್ಲಿ ತೊಂದರೆ ಆಗಬಹುದು ಅಂತ ಇಸ್ರೇಲ್ನವರು ಎಂತ ಹೇಳ್ತಾರೆ, ನೀವು ನ್ಯೂಕ್ಲಿಯರ್ ವೆಪನ್ ಮಾಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆದ್ರೆ ಇರಾನ್ ಬಂದ್ಬಿಟ್ಟು ಹೇಳುವುದು, ನಾವು ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ತಿದ್ದೇವೆ, ನಮ್ಮ ಫ್ಯೂಚರ್ ಎಜುಕೇಶನಲ್ ಪರ್ಪಸ್ ಅಂಡ್ ವಿದ್ಯುತ್, ಎಲೆಕ್ಟ್ರಿಸಿಟಿ ಅಂಡ್ ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ತೇವೆ, ನಮ್ಮ ರಾಷ್ಟ್ರದಲ್ಲಿ ನಾವು ಮಾಡೋದು ನಮ್ಮ ರೈಟ್ಸ್ ಅಂತ ಹೇಳ್ತಾರೆ. ಇವರಿಬ್ಬರ ನಡುವೆ ಬಂದು ಥರ್ಡ್ ಕಂಟ್ರಿ ಒಂದು ಎಂಟ್ರಿ ಆಗ್ತದೆ, ಅದೇ ಅಮೆರಿಕ. ಅಮೆರಿಕ ಸಾಮಾನ್ಯವಾಗಿ ಇಸ್ರೇಲ್ ಅನ್ನು ಬೆಂಬಲಿಸ್ತದೆ. ವಿ ಆಲ್ ಆರ್ ನೋ, ಅಮೆರಿಕ ಮತ್ತು ಇಸ್ರೇಲ್ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ. ಸೊ ಇಸ್ರೇಲಿಗೆ ಒಂದು ತೊಂದರೆ ಅಂದ್ರೆ ಅಮೆರಿಕ ಬಂದು ಎಂಟ್ರಿ ಕೊಟ್ಟು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತದೆ, ಫುಲ್ ಸಪೋರ್ಟ್ ಅನ್ನು ಇಸ್ರೇಲ್ಗೆ ಬೆಂಬಲ ನೀಡ್ತದೆ. ಸೊ ಅಮೆರಿಕ ಬಂದ್ಬಿಟ್ಟು ಎಂತ ಸ್ಟೇಟ್ಮೆಂಟ್ ಕೊಡ್ತದೆ ಅಂದ್ರೆ, ನೀವು ಇರಾನ್ ಬಂದ್ಬಿಟ್ಟು ನೀವು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ನೀವು ಕ್ರಿಯೇಟ್ ಮಾಡಬಾರ್ದು, ನೀವು ಹಾಗೆ ಮಾಡಿದ್ರೆ ನಾನು ಹೊಡಿತೇನೆ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅಂಡ್ ಆಲ್ರೆಡಿ ಇರಾನ್ ಬಂದ್ಬಿಟ್ಟು ಪರ್ವತಗಳ ಕೆಳಗೆ ಅವರ ಕಂಟ್ರಿಯಲ್ಲಿ ಬಂದ್ಬಿಟ್ಟು ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನು ಅವರು ಮಾಡ್ತಿದ್ರು. ಅದನ್ನು ಬಂದ್ಬಿಟ್ಟು ಥರ್ಡ್ ಪರ್ಸನ್ ಅಮೆರಿಕ ಬಂದ್ಬಿಟ್ಟು ಅದನ್ನು ಹೊಡಿತಾರೆ, ಫುಲ್ ಸರ್ವನಾಶ ಮಾಡ್ತಾರೆ. ಅದನ್ನು ನೀವು ಕ್ರಿಯೇಟ್ ಮಾಡಬಾರ್ದು ಅಂತ ಮಿಸೈಲ್ ಎಲ್ಲ ಹಾಕಿ ಅವರು ಫುಲ್ ನಾಶ ಮಾಡ್ತಾರೆ. ಹೀಗೆ ಸ್ಟಾರ್ಟ್ ಆದ ಒಂದು ಕ್ಲಾಶ್ ಬಂದ್ಬಿಟ್ಟು ಇಲ್ಲಿಯವರೆಗೆ ಬಂದು ನಿಂತಿದೆ. ಇರಾನ್ ಬಂದ್ಬಿಟ್ಟು ಇದಕ್ಕೆ ಪ್ರತಿ ಉತ್ತರ ಕೊಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಅಂಡ್ ಅಮೆರಿಕ ಬಂದು ನೋಡಿದ್ರೆ ಇರಾನ್ ನಿಂದ ತುಂಬಾ ಡಿಸ್ಟೆನ್ಸ್ ಉಂಟು. ಸೊ ಇರಾನ್ ನಿಂದ ಡೈರೆಕ್ಟ್ ಅಮೆರಿಕಕ್ಕೆ ದಾಳಿ ಮಾಡ್ಲಿಕ್ಕೆ ಅವರಿಗೆ ಅಷ್ಟು ಡೆವಲಪ್ಡ್ ವೆಪನ್ಸ್, ಮಿಲಿಟರಿ ಪವರ್ ಅವರೊಟ್ಟಿಗೆ ಇಲ್ಲ. ಸೊ ಇರಾನ್ ನ ಹತ್ತಿರವೇ ಇರುವ ಗಲ್ಫ್ ಕಂಟ್ರೀಸ್ ಎಲ್ಲ ಇದೆ, ಗಲ್ಫ್ ರೀಜಿಯನ್ ಅಲ್ಲ, ಸೌದಿ ಅರೇಬಿಯಾ, UAE, ಕತಾರ್, ಬಹರೀನ್, ಕುವೈಟ್, ಓಮನ್, ಈ ಪ್ಲೇಸ್ ಗಳಲ್ಲಿ ಎಲ್ಲ US ಬೇಸ್ಡ್ ಅಮೆರಿಕ ಅವರ ಮಿಲಿಟರಿ ಬೇಸಸ್ ಗಳು, ಮಿಲಿಟರಿ ಕ್ಯಾಂಪ್ಗಳೆಲ್ಲ ಅಲ್ಲಿವೆ. ಗಲ್ಫ್ ಕಂಟ್ರೀಸ್ ಎಲ್ಲ ಒಂದು ಆಯಿಲ್ ರಿಚ್ ಕಂಟ್ರೀಸ್. ಸೊ ಬಿಕಾಸ್ ಆಯಿಲ್ ಪ್ರೊಟೆಕ್ಷನ್, ಟೆರರಿಸಮ್, ರೀಜಿಯನಲ್ ಸ್ಟೇಬಿಲಿಟಿ, ಸೊ ಇದಕ್ಕೆಲ್ಲ ಒಂದು US ತರ ದೊಡ್ಡ ಕಂಟ್ರಿ ಬಂದ್ಬಿಟ್ಟು ಅವರೊಟ್ಟಿಗೆ ಇರೋದನ್ನು ಅವರು ಇನ್ವೈಟ್ ಮಾಡ್ತಾರೆ. ಅವರ ಪ್ಲೇಸ್ ನಲ್ಲಿ ಅವರ ಬೇಸಸ್ ಎಲ್ಲ ಹಾಕ್ಲಿಕ್ಕೆ ಅವರು ಓಕೆ ಹೇಳ್ತಾರೆ. ಸೊ ಈಗ ಆಲ್ರೆಡಿ US ನ ಕ್ಯಾಂಪಸ್, ಮಿಲಿಟರಿ ಕ್ಯಾಂಪಸ್ ಎಲ್ಲ ಈ ಗಲ್ಫ್ ಕಂಟ್ರೀಸ್ ನಲ್ಲಿ ಆಲ್ರೆಡಿ ಇದೆ. ಸೊ ಇರಾನ್ ಎಂತ ಪ್ಲಾನ್ ಮಾಡ್ತದೆ ಅಂದ್ರೆ, ಈ ಹತ್ತಿರ ಇರುವ ಈ ಕ್ಯಾಂಪಸ್, ಗಲ್ಫ್ ಕಂಟ್ರಿಯಲ್ಲಿ ಆ ಕ್ಯಾಂಪಸ್ ಗಳು ಇವೆಲ್ಲ, ಸೊ ಅದಕ್ಕೆ ಅಟ್ಯಾಕ್ ಮಾಡ್ಲಿಕ್ಕೆ ಅವರೆಂತ ಮಿಸೈಲ್, ರಾಕೆಟ್, ಡ್ರೋನ್ಸ್ ಗಳನ್ನೆಲ್ಲ ಅವರು ಅದಕ್ಕೆ ಅಟ್ಯಾಕ್ ಮಾಡ್ತಾರೆ. ಸೊ ಈಗ ಅಮೆರಿಕ ಬಂದು ಇನ್ವಾಲ್ವ್ ಆಗ್ತದೆ. ಸೊ ಅಮೆರಿಕ ಅಂಡ್ ಇಸ್ರೇಲ್ ಇಬ್ರು ಸೇರಿಕೊಂಡು, ಇಸ್ರೇಲ್ ಅವರ ಇಂಟೆಲಿಜೆನ್ಸ್ ಅಂಡ್ ಅಮೆರಿಕ ಅವರ ಮಿಲಿಟರಿ ಪವರ್, ಎರಡನ್ನು ಯೂಸ್ ಮಾಡಿಕೊಂಡು ಇರಾನ್ ಅನ್ನು ಹೊಡಿತಾರೆ. ಈಗ ಇರಾನ್ ನಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಅವರ ಸುಪ್ರೀಂ, ಅವರ ಮೈನ್ ಲೀಡರ್ ಬಂದ್ಬಿಟ್ಟು, ಅವರ ಹೆಸರು ಬಂದ್ಬಿಟ್ಟು ಐತೊಲ್ಲಾ ಅಲಿ ಖಮೇನಿ ಅಂತ ಹೇಳುವವರು. ಅವ್ರು ಬಂದ್ಬಿಟ್ಟು ಇರಾನ್ ಒಂದು ಸುಪ್ರೀಂ ಲೀಡರ್. ಅವರ ಪೊಲಿಟಿಕಲ್ ಆಗಿ ಸಹ, ಮಿಲಿಟರಿ ಇದಾಗಿ ಸಹ ಅವರ ಒಂದು ಲೀಡರ್. ಅವರು ಎಂತ ಇದ್ರೆ ಸಹ ಫೈನಲ್ ಡಿಸಿಷನ್ ಅವರೇ ತೆಗೆಯುವುದು. ಸೊ ಈಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಬಗ್ಗೆ ಸಹ ಡಿಸಿಷನ್ ತೆಗೆದು ಸೊ ಅವರೇ, ಐತೊಲ್ಲಾ ಅಲಿ ಖಮೇನಿ ಅಂತ ಅವರು ಹೇಳುವವರು. ಸೊ ಇರಾನ್ ನಲ್ಲಿ ಅವರಿದ್ದ, ಖಮೇನಿ ಇದ್ದ ಅವರ ಪ್ಲೇಸ್ಗೆ ಬಂದ್ಬಿಟ್ಟು US ಮಿಲಿಟರಿ ಏರ್ಕ್ರಾಫ್ಟ್ ಮತ್ತು ದಾಳಿ ಮಾಡ್ತದೆ. ಇಸ್ರೇಲ್ ನ ಇಂಟೆಲಿಜೆನ್ಸ್ ಅಂಡ್ ಮಿಲಿಟರಿ ಪವರ್ ಯೂಸ್ ಮಾಡಿ ಅಲ್ಲಿ ದಾಳಿ ಮಾಡ್ತಾರೆ. ಈಗ ಸಮ್ ರಿಪೋರ್ಟ್ಸ್ ಎಂತ ಹೇಳ್ತಾ ಇದೆ ಅಂದ್ರೆ, ಸುಪ್ರೀಂ ಲೀಡರ್ ಬಂದ್ಬಿಟ್ಟು ಡೆತ್ ಆಗಿದ್ದಾರೆ, ಈ ದಾಳಿಯಲ್ಲಿ ಬಂದ್ಬಿಟ್ಟು ಸುಪ್ರೀಂ ಲೀಡರ್ ಬಂದು ಕೊಲ್ಲಲ್ಪಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ. ಸೊ ಇರಾನ್ ಸೈಡ್ ಇಂದ ಸಹ ಅದನ್ನು ಕನ್ಫರ್ಮ್ ಮಾಡಿ 40 days ಮೌರ್ನಿಂಗ್ ಪೀರಿಯಡ್ ಅಂತ ಸಹ ಅನೌನ್ಸ್ ಮಾಡ್ತಾರೆ. ಸೊ ಫೈನಲ್ ಇರಾನ್ ಸೈಡ್ ಇಂದ ಹೇಳ್ತಾರೆ, ಮಿಲಿಟರಿ ಅವರ ಹೆಡ್ ಅವರು ಬಂದು ಹೇಳ್ತಾರೆ, ನಾವು ಇದಕ್ಕೆ ಪ್ರತಿ ಉತ್ತರ ತಗೊಳ್ತೇವೆ, ನಮ್ಮ ಲೀಡರ್ ನ ಬಲಿಯಾದದಕ್ಕೆ ನಾವು ಇದಕ್ಕೆ ಒಂದು ಪ್ರತಿ ಉತ್ತರ ತಗೊಳ್ತೇವೆ ಅಂತ ಟ್ವೀಟ್ ಮಾಡ್ತಾರೆ. ಸೊ ಆಸ್ ಯೂಶುವಲ್ USA ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸಹ ಉತ್ತರ ಹೇಳ್ತಾರೆ, ಅದಕ್ಕೆ ಟ್ವೀಟ್ ಮಾಡ್ತಾರೆ, ನೀವು ಪ್ರತಿ ಉತ್ತರ ಕೊಟ್ರೆ ನಾವು ನೆಕ್ಸ್ಟ್ ಇದಕ್ಕಿಂತ ಹೆಚ್ಚಾಗಿ ನಾವು ಹೊಡಿತೇವೆ ಅಂತ ಉತ್ತರ ಕೊಡ್ತೇವೆ. ಸೊ ಹಾಗೆ ಕ್ಲಾಶ್ ಆಗ್ತಾನೆ ಉಂಟು. ಸೊ ಇವರ ನಡುವೆ ಇರುವ ಯುದ್ಧ ಬಂದು ಕಂಟಿನ್ಯೂ ಆಗ್ತುಂಟು. ಸೊ ಇದರಿಂದ ನಮ್ಗೆ, ಭಾರತದವರಿಗೆ, ನಮ್ಗೆ ನಾರ್ಮಲ್ ಪೀಪಲ್ ಆದ ನಮ್ಗೆ ಯಾವ ರೀತಿಯ ಪರಿಣಾಮ ಉಂಟು ಮಾಡ್ತದೆ ಅಂತ ನೋಡುವ. ಸೊ ಫಸ್ಟ್ ಆಫ್ ಆಲ್, ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗ್ತದೆ. ಪೆಟ್ರೋಲ್, ಡೀಸೆಲ್ ಪ್ರೈಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತದೆ. ಸೊ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುವಾಗ ಮಾರ್ಕೆಟ್ ಅಲ್ಲಿ ಇರುವ ಬೇರೆ ಪ್ರಾಡಕ್ಟ್ ನ, ಬೇರೆ ವಸ್ತುಗಳ ಎಲ್ಲ ಪ್ರಾಡಕ್ಟ್ ನ ಬೆಲೆ ಕೂಡ ಹೆಚ್ಚಾಗ್ತದೆ.
ಅಂಡ್ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಡೌನ್ ಹೋಗ್ತಾ ಉಂಟು. ಸೊ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವರಿಗೆಲ್ಲ ತುಂಬಾ ಹೊಡೆತ ಉಂಟಾಗ್ತದೆ. ಸೊ ಎಲ್ಲಿಯೋ ನಡೆಯುವ ಒಂದು ಎರಡು ಕಂಟ್ರಿಗಳ ನಡುವೆ ನಡೆಯುವ ಯುದ್ಧ ಬಂದ್ಬಿಟ್ಟು ಇಡೀ ವರ್ಲ್ಡ್ ಅನ್ನೇ ಒಂದು ಎಫೆಕ್ಟ್ ಮಾಡ್ತದೆ. ಒಂದು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಈ ಬೇರೆ ಕಂಟ್ರಿಯ ಮೇಲೆ ಎಲ್ಲ ಪರಿಣಾಮವನ್ನು ಉಂಟು ಮಾಡ್ತದೆ. ಅಂಡ್ ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ನೋಡಿದ್ರೆ ನಮ್ಮ ಇಂಡಿಯನ್ಸ್ ತುಂಬಾ ಜನ ಇದ್ದಾರೆ. ನಮ್ಮ ತಂದೆ ತಾಯಿ, ಅಣ್ಣ, ತಮ್ಮ, ಅಕ್ಕ, ರಿಲೇಟಿವ್ಸ್, ವಾಟ್ ಎವರ್ ಯಾರು ಕೂಡ ನಮ್ಮ ಒಂದು ರಿಲೇಟಿವ್ಸ್ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಈ ತರ ವಿಷಯಗಳು, ಈ ತರ ಯುದ್ಧ ಅಲ್ಲಿ ಆಗುವ ವಿಷಯಗಳನ್ನು ನಮ್ಗೆ ಕೇಳುವಾಗ ನಮ್ಗೊಂದು ಭಯದ ವಾತಾವರಣ ಉಂಟಾಗ್ತದೆ. ಯುದ್ಧ ಬಂದುಬಿಟ್ಟು ಒಂದು ಸೊಲ್ಯೂಷನ್ ಅಲ್ಲ. ಯುದ್ಧದಲ್ಲಿ ಎರಡು ಕಂಟ್ರಿಯ ನಡುವೆ ಯುದ್ಧ ಆಗುವುದು ಸೆಕೆಂಡರಿ, ಆದ್ರೆ ತುಂಬಾ ಜನ ಇನ್ನಸೆಂಟ್ ಪೀಪಲ್ಸ್ ಬಂದ್ಬಿಟ್ಟು ಇದ್ರಲ್ಲಿ ಸಾವನ್ನಪ್ತಾರೆ. ಅಲ್ಲಿ ಎಫೆಕ್ಟ್ ಆಗುವುದು ಬಂದ್ಬಿಟ್ಟು ತುಂಬಾ ಜನ ಇನ್ನಸೆಂಟ್ ಪೀಪಲ್ಸ್. ಸೊ ಹೀಗೆ ಯುದ್ಧ ಮಾಡುದು ಸರಿಯಾ? ಇಲ್ಲಿ ನಮ್ಮ ಹತ್ತಿರ ನೋಡಿದ್ರೆ ಪಾಕಿಸ್ತಾನ ಅಂಡ್ ಅಫ್ಘಾನಿಸ್ತಾನ ಅಲ್ಲಿ ಸಹ ಈಗ ಯುದ್ಧ ಆಗ್ತಾ ಉಂಟು, ವಾರ ಹೋಗ್ತಾ ಉಂಟು. ಸೊ ನಾವು ಯಾವ್ದ್ರ ಕಡೆ ಹೋಗ್ತಿದ್ದೇವೆ? World War III ಕಡೆ ಹೋಗ್ತಿದ್ದೇವಾ? ಹೀಗೆ ಹೋಗುದು ಸರಿಯಾ? ಇನ್ ಕೇಸ್ World War III ಸ್ಟಾರ್ಟ್ ಆಗಿದ್ರೆ ನಾವೊಂದು ಸರ್ವನಾಶ ಕಾಣೋದಂತೂ ಗ್ಯಾರಂಟಿ. ಸೊ ಹೀಗೆ ಹೋಗೋದು ಸರಿಯಾ? ವಾಟ್ ಯು ಥಿಂಕ್ ಗೈಸ್? ನೀವು ನಿಮ್ಗೆ ಎಂತ ಅನಿಸ್ತದೆ ಅನ್ನೋದನ್ನು ನೀವು ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅಲ್ಲಿ ನೋಡುವ. ಅಲ್ಲಿಯವರೆಗೆ ಟೇಕ್ ಕೇರ್, ಬೈ ಬೈ ಗೈಸ್.